ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವಿಶೇಷವಾದ ಸಾಲುಗಳ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ನೋಡೋಣ. ಇಲ್ಲಿ ಒಬ್ಬ ಕವಿಗಳು ಬರೆದಿದ್ರು ಒಂದು ಲೇಖನವನ್ನು. ಅದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ಆ ಸಾಲು ಯಾವುವು ಅಂತ ನೋಡೋಣ. ಇಲ್ಲಿ ಅಹಂಕಾರ ಅನ್ನೋದು ನಮ್ಮ ಕನ್ನಡಕದ ಮೇಲಿರುವಂಥ ಧೂಳಿದ್ದಂತೆ. ಆ ಧೂಳನ್ನು ಒರೆಸಿಕೊಳ್ಳದಿದ್ದರೆ ಪ್ರಪಂಚದ ಯಾವ ಸಂಗತಿಯೂ ಸ್ಪಷ್ಟವಾಗಿ ನಮಗೆ ಕಾಣಿಸೋದಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾರೆ. ಇದು ಕೇಳೋದಕ್ಕೆ ತುಂಬ ಸುಂದರವಾಗಿರುವಂಥ ಸಾಲುಗಳು. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ. ಈ ಮನುಷ್ಯನಿಗೆ ಅಹಂಕಾರ ಅನ್ನೋದು ಇದ್ದರೆ ಅಲ್ವಾ, ಅಹಂಕಾರ ಅನ್ನೋದಿದ್ರೆ ಆತನಿಗೆ ಯಾವುದೂ ಕೂಡ ಸರಿಯಾಗಿ ಕಾಣೋದಿಲ್ಲ. ಎಲ್ಲದಕ್ಕೂ ನಾನೇ ಮೊದಲು, ನಾನು, ನನ್ನಿಂದ, ನಾನೇ ಎಲ್ಲ ಅನ್ನೋ ಒಂದು ಅಹಂಭಾವ ಮನುಷ್ಯನಲ್ಲಿ ತುಂಬಿಕೊಂಡಿರುತ್ತೆ. ಈಗ ಎಕ್ಸಾಂಪಲ್, ನಾವು ಕಣ್ಣಿಗೆ ಕನ್ನಡಕವನ್ನು ಹಾಕೋತೀವಿ. ಆ ಕನ್ನಡಕದ ಮೇಲೆ ಧೂಳಿನ ಕಣಗಳು ಕೂತಿದ್ರೆ ಏನಾಗುತ್ತೆ, ನಮಗೆ ಮುಂದೆ ಇರೋವಂಥದ್ದು, ನಮ್ಮ ಎದುರುಗಡೆ ಇರೋವಂಥದ್ದು ಸರಿಯಾಗಿ ಕಾಣಿಸೋದಿಲ್ಲ. ಆಗ ನಾವು ಆ ಕನ್ನಡಕದ ಮೇಲೆ ಇರೋಂಥ ಧೂಳನ್ನು ಒರೆಸಿದಾಗ ನಮ್ಮ ಮುಂದೆ ಇರೋವಂಥದ್ದು ನಮಗೆ ಸ್ಪಷ್ಟವಾಗಿ ನೀಟಾಗಿ ಕಾಣುತ್ತೆ ಅಲ್ವಾ. ಅದೇ ಒಂದು ವೇಳೆ ನಾವು ಒರೆಸ್ಕೊಳ್ಳೇ ಇಲ್ಲ ಅಂದರೆ ಅಲ್ಲಿ ಯಾವುದು ನಮಗೆ ಸರಿಯಾಗಿ ಕಾಣೋದಿಲ್ಲ. ಅದೇ ಥರ ನಮ್ಮಲ್ಲಿ ಅಹಂಕಾರ ಅನ್ನೋದನ್ನು ನಾವು ಬಿಡಲಿಲ್ಲ ಅಂದರೆ ಈ ಪ್ರಪಂಚದಲ್ಲಿರೋಂಥ ಯಾವುದೇ ಸಂಗತಿನೂ ಕೂಡ ನಮಗೆ ಸ್ಪಷ್ಟವಾಗಿ ಕಾಣೋದಿಲ್ಲ ಅಲ್ವಾ. ಅದಕ್ಕೆ ಜೀವನದಲ್ಲಿ ಅಹಂಭಾವ ಅನ್ನೋದನ್ನು ಬಿಟ್ಟು ಬಿಡಬೇಕು. ಇಲ್ಲಿ ನಾನು, ನನ್ನಿಂದ ಅನ್ನೋದನ್ನು ಬಿಟ್ಟು ನಾವು ನಾವೆಲ್ಲರೂ ಅನ್ನೋ ಭಾವನೆಯಿಂದ ನಾವು ಯಾವಾಗ ಬದುಕೋದಕ್ಕೆ ಶುರು ಮಾಡ್ತೀವೋ ಆಗ ನಮಗೆ ಎಲ್ಲವೂ ಉತ್ತಮವಾಗಿ ಕಾಣುತ್ತೆ. ಆಗ ನಮಗೆ ಸಿಗೋವಂಥದ್ದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಆಗಿರುತ್ತೆ, ಅದು ಉತ್ತಮವಾಗೇ ಇರುತ್ತೆ. ಅದಕ್ಕೆ ನೀವು ಅಹಂಕಾರ ಅನ್ನೋದನ್ನು ಬಿಡಬೇಕು. ಜೀವನದಲ್ಲಿ ಅಹಂಕಾರ ಅನ್ನೋದನ್ನು ಬಿಡಬೇಕು. ಸರಳವಾಗಿ ಜೀವನ ನಡೆಸೋದನ್ನು ಶುರು ಮಾಡಬೇಕು. ಆಗ ನಮಗೆ ಸಿಗೋದೆಲ್ಲವೂ ಉತ್ತಮವಾಗಿರುತ್ತೆ. ನಮ್ಮಿಂದ ಬೇರೆಯವರಿಗೆ ಸಿಗೋವಂಥವು ಕೂಡ ಕೆಲವೊಂದಷ್ಟು ಉತ್ತಮವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಅಹಂಕಾರವನ್ನು ಬಿಡಬೇಕು. ಈಗ ನೋಡಿ, ಸಾಮಾನ್ಯವಾಗಿ ನೀವು ಮಹಾಭಾರತದಲ್ಲಿ ನೋಡಿರ್ಬೋದು. ಇಲ್ಲಿ ಅದನ್ನು ಕೂಡ ಒಂದು ಸಾಲನ್ನು ನಾನು ಒಂದು ಕಡೆ ಓದಿದ್ದೆ. ಯಾರಿಗೆ, ದುರ್ಯೋಧನನಿಗೆ ಎಷ್ಟೇ ಹುಡುಕಿದ್ರು ಕೂಡ ಒಳ್ಳೆಯವರ ದರ್ಶನ ಆಗಲಿಲ್ವಂತೆ. ಈ ದುರ್ಯೋಧನ ಎಷ್ಟೇ ಹುಡುಕಿದ್ರು ಅವನಿಗೆ ಒಳ್ಳೆಯವರ ದರ್ಶನ ಆಗಲಿಲ್ವಂತೆ. ಅದೇ ಈ ಧರ್ಮರಾಯನಿಗೆ ಕೆಟ್ಟವರ ದರ್ಶನ ಆಗಲೇ ಇಲ್ವಂತೆ. ಅಲ್ವಾ, ಈ ಧರ್ಮರಾಯನಿಗೆ ಕೆಟ್ಟವ್ರು ಸಿಗಲೇ ಇಲ್ವಂತೆ. ದುರ್ಯೋಧನ ಎಷ್ಟೇ ಹುಡುಕಿದ್ರು ಒಳ್ಳೆಯವ್ರ ದರ್ಶನ ಆಗಲಿಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಓದಿದ್ದೆ. ಈಗ ಯಾಕೆ ಈ ಸಾಲು ಏನು ಹೇಳುತ್ತೆ ಅಂದರೆ, ಈಗ ಧರ್ಮರಾಯನಿಗೆ ಒಳ್ಳೆ ಮನಸ್ಸಿದೆ, ಅವನು ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕ್ತಾನೆ. ಅದರಿಂದ ಅವನಿಗೆ ಯಾವುದು ಕೂಡ ಕೆಟ್ಟದಾಗಿ ಕಾಣೋದಿಲ್ಲ. ಪ್ರತಿಯೊಂದರಲ್ಲೂ ಒಳಿತನ್ನೇ ಹುಡುಕ್ತಾ ಹೋಗ್ತಾನೆ. ಅದಕ್ಕೆ ಅವನಿಗೆಲ್ಲವೂ ಒಳ್ಳೆಯದಾಗಿ ಅವನ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಈ ದುರ್ಯೋಧನ, ಅವನು ಕೆಟ್ಟವನು, ಅವನು ಹುಡುಕೋ ಅಂತ ಎಲ್ಲದರಲ್ಲೂ ಕೆಟ್ಟದೇ ಕಾಣಿಸುತ್ತೆ ಅಲ್ವಾ. ಪ್ರತಿಯೊಂದರಲ್ಲೂ ತಪ್ಪನ್ನು ಹುಡುಕ್ತಾ ಹೋದರೆ ಅಲ್ಲಿ ಬರೀ ತಪ್ಪುಗಳೇ ಕಾಣಿಸುತ್ತೆ. ನಾವು ಒಳ್ಳೆಯದನ್ನು ಹುಡುಕ್ತಾ ಹೋದರೆ ಅಲ್ಲಿ ಒಳ್ಳೆಯದು ಕಾಣಿಸುತ್ತೆ. ಒಟ್ಟಿನಲ್ಲಿ ನಾವು ಹೇಗೆ ನಡ್ಕೋತೀವಿ, ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ಆಯ್ಕೆಗಳು ಹೇಗಿದ್ದಾವೆ ಅನ್ನೋದ್ರ ಮೂಲಕ ನಾವು ಹುಡುಕೋದು ನಮಗೆ ಸಿಗುತ್ತೆ. ನಾವು ಯಾವಾಗಲೂ ಒಳ್ಳೆ ರೀತಿಲಿ ಒಳ್ಳೆಯದನ್ನು ಹುಡುಕಿದ್ರೆ ಒಳ್ಳೆಯದು ಸಿಗುತ್ತೆ. ಕೆಟ್ಟ ಮನಸ್ಸಿಂದ ನಾವು ಯಾವಾಗಲೂ ತಪ್ಪುಗಳನ್ನು, ಕೆಟ್ಟದ್ದನ್ನು ಹುಡುಕಿದ್ರೆ ಅಲ್ಲಿ ಕೆಟ್ಟದ್ದೇ ಸಿಗುತ್ತೆ. ಒಟ್ಟಿನಲ್ಲಿ ನಮ್ಮ ಮನಸ್ಥಿತಿ ಹೇಗಿದೆ, ನಮ್ಮ ಆಯ್ಕೆ ಹೇಗಿದೆ ಅನ್ನೋದ್ರ ಮೇಲೆ ನಮಗೆ ಕಾಣಿಸೋದೆಲ್ಲ ಅದೇ ರೀತಿ ಇರುತ್ತೆ. ಅದಕ್ಕೆ ನಾವು ಅಹಂಕಾರ ಅನ್ನೋದನ್ನು ಬಿಡಬೇಕು. ಸರಳ ಜೀವನ ಶೈಲಿಯನ್ನು ನಡೆಸ್ಕೋಬೇಕು. ಎಲ್ಲರೊಳಗೆ ನಾವು ಒಬ್ಬರಾಗಿ ಬದುಕಬೇಕು. ಆಗ ಜೀವನ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ನಮ್ಮ ಜೊತೆ ಇರೋರು ಚೆನ್ನಾಗಿರ್ತಾರೆ. ಯಾವಾಗಲೂ ನಾನು ಅಂತ ಅಂದ್ಕೊಂಡು ಹೋದರೆ ಕೊನೆಗೆ ನಾನು ಒಬ್ಬಂಟಿಯಾಗಿರ್ಬೇಕಾಗುತ್ತೆ.
ಒಂಟಿಯಾಗಿರ್ಬೇಕಾಗುತ್ತೆ. ನಾನು ಅಂದರೆ ಆತ ಒಂಟಿಯಾಗ್ತಾನೆ, ನಾವು ಅಂದರೆ ಎಲ್ಲರ ಜೊತೆಯಾಗಿ ಆತ ಕಷ್ಟ ಸುಖಗಳನ್ನು ನಿಭಾಯಿಸ್ಕೊಳ್ಳೋದ್ರ ಮೂಲಕ ಜೀವನವನ್ನು ನಡೆಸ್ಬೋದು. ಅದಕ್ಕೆ ಮೊದಲು ನಿಮ್ಮ ಕನ್ನಡಕದ ಮೇಲಿರೋಂಥ ಧೂಳನ್ನು ಒರೆಸ್ಕೊಳ್ಳಿ. ಆಗ ನಿಮ್ಮ ಮುಂದೆ ಕಾಣೋ ಅಂಥದ್ದೆಲ್ಲನೂ ಸ್ಪಷ್ಟವಾಗಿರುತ್ತೆ. ನೀವೇನಾದರೂ ಅಹಂಕಾರ ಅನ್ನೋ ಧೂಳನ್ನು ಒರೆಸ್ಕೊಳ್ಳೇ ಇಲ್ಲ ಅಂದರೆ ಈ ಪ್ರಪಂಚದಲ್ಲಿರುವಂಥ ಯಾವುದೇ ಸಂಗತಿನೂ ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ನಿಮಗೆಲ್ಲವೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಿಮ್ಮಲ್ಲಿರುವಂಥ ಅಹಂಭಾವವನ್ನು ಬಿಟ್ಬಿಡಬೇಕು. ನೀವು 4 ಜನರ ಮಧ್ಯೆ ನೀವು ಕೂಡ ಒಬ್ಬರಾಗಿ ಬದುಕಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ. ಇಷ್ಟು ಈ ಸಾಲುಗಳ ಅರ್ಥ. ಈ ಸಾಲುಗಳ ವಿಶ್ಲೇಷಣೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.